ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಾಳೆಯದಲ್ಲಿ ಆಡಿಯೋ ಸಂಚಲನಕ್ಕೆ ಕಾರಣವಾಗಿದೆ. ಸಚಿವ ಹಾಗೂ ಅವರ ಕುಟುಂಬಸ್ಥರಿಗೆ ಮಾಟ ಮಂತ್ರ ಮಾಡಿರೋದಾಗಿ ಆಡಿಯೋದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿದ್ರೆ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಾಳೆಯದಲ್ಲಿ ಆಡಿಯೋ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸಚಿವ ಹಾಗೂ ಕುಟುಂಬಸ್ಥರಿಗೆ ಮಾಟ ಮಂತ್ರ ಮಾಡಿರೋದಾಗಿ ಆಡಿಯೋದಲ್ಲಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮತ್ತು ಕುಟುಂಬಸ್ಥರ ಮಾತು ಕೇಳಬೇಕು, ನನಗೆ ಮಾತ್ರ ಆದ್ಯತೆಯನ್ನು ಕೊಡಬೇಕು ಎಂಬಂತೆ ಮಾಟ ಮಂತ್ರ ಮಾಡಿರುವ ಆರೋಪ ಇದು. ಸಚಿವರು ಹಾಗೂ ಅವರ ಕುಟುಂಬಸ್ಥರಿಗೆ ಮಾಟ ಮಂತ್ರ ಮಾಡಬೇಕು, ರಾಜಕೀಯದಲ್ಲಿ ಆಕೆ ಹೇಳ ಹೆಸರಿಲ್ಲದಂತೆ ಮಾಟ ಮಂತ್ರ ಮಾಡಬೇಕು. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆಯ ಆಡಿಯೋನ ಇದು. ಸದ್ಯಕ್ಕಿರುವಂಥ ಪ್ರಶ್ನೆ, ಅಧ್ಯಕ್ಷೆ ರಮೀಜಾ ನದಾ ಮಾತನಾಡಿದ್ದಾರೆ ಎನ್ನಲಾಗಿರುವಂಥ ಆಡಿಯೋ ಎನ್ನಲಾಗ್ತಾ ಇದೆ. ರಮೀಜಾ ಹಾಗೂ ಆಪ್ತ ಫಯಾಜ್ ರದ್ದು ಈ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷೆ ವಿದ್ಯಾರಾಣಿ ವಿರುದ್ಧ ಕಿಡಿಕಾರಲಾಗಿದೆ. ಮಾಟ ಮಂತ್ರದ ಆಡಿಯೋ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಈಗ ತೀವ್ರ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ರಮೀಜಾ ನದಾಫ್ ಮಾತನಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮತ್ತು ಕುಟುಂಬಸ್ಥರು ನನ್ನ ಮಾತನ್ನ ಕೇಳಬೇಕು. ಆಡಿಯೋದಲ್ಲಿ ಮಾಟ ಮಂತ್ರದ ಪರಿಣಾಮದ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿದೆ. ಸಚಿವರು, ಸಚಿವರ ಪತ್ನಿ ಹಾಗೂ ಕಾಂಗ್ರೆಸ್ ಮಹಿಳಾ ಮುಖಂಡರು ಇವರ ಹೆಸರು ಬರೆದು ಅವರ ಭಾವಚಿತ್ರದೊಂದಿಗೆ ಮಾಟ ಮಂತ್ರ ಮಾಡಲಾಯ್ತಾ? ಹಾಗಾದ್ರೆ ಮೀನಿನ ಹೊಟ್ಟೆಯೊಳಗೆ ಹಾಕಿ ಮಾಟ ಮಂತ್ರ ಮಾಡಿದ ಮಾಹಿತಿ ಇದೆ. ಮೌಲಾನಾ ಮಾಟ ಮಂತ್ರ ಮಾಡಿ ನದಿಯಲ್ಲಿ ಬಿಟ್ಟಿದ್ದಾರೆ ಅಂತ ಮಾತುಕತೆ ಆಗಿದೆ. ಆಡಿಯೋದಲ್ಲಿ ಸಂಭಾಷಣೆ ಆಗಿರೋದು. ಮಂತ್ರದಿಂದ ಸಚಿವರು ಅವರ ಕುಟುಂಬದವರನ್ನ ಏನಿದ್ದಾರೆ ಈ ಮಾಟ ಮಂತ್ರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ನನ್ನ ಮಾತು ಕೇಳ್ತಾರೆ. ಹಾಗಾದ್ರೆ ಈ ಆಡಿಯೋದಲ್ಲಿ ಏನಿದೆ ಬನ್ನಿ ಕೇಳೋಣ. वेदम करना क्या चलेगा वैसा क्या हुआ? मुझे भी जजमेंट इस नहीं मिल रहा है। सच बोलना कहते एक महीना 1.5 महीना हुआ कि तुम नहीं जगह भी एमपी पढ़ सपा सपा हाँ सापास भी एमपी पढ़ सब नहीं नहीं गए जब तो अच्छा बात हम करें। भी आशा मैडम आपा आशा मैडम भी अच्छा बात करे। हां आपा अच्छा बात करे। उनके बारे में तो क्या भी नहीं बोल सकती मैं। भी इसका तो अभी क्या क्या अभी चलेगा थे उसका वैसा डालते रहती हां ಹಾವಿನ ದೇಶ 12 ವರ್ಷ आपा नहीं आपा अब उसका विद्याराणी मूल गुंप होती आपा अब मूल गुंप हुए तो आपा क्या भी नहीं क्या अभी चले आपा क्या वेदम करना पा उसका अभी जर करना है क्या उसका भाई काट में सपड़ी तो निकार रहती बोल नहीं आपा तुम्हें है आपा तुम्हें मुझे मैं कहां छोड़ता हूं तुम्हें बोले तक वही बोल तो मेरा भाई के हाथ में उन्हें सपड़ी का तो उन्हें लीला करना तो ने क्या अभी नहीं आपा कहां जो उन्हें कहा हमारा छोड़ को जाना चुने वो भी पूछे भी एक बार क्या कर कौन देखा पाऊँ मच्छी का आपा करे वही अबेदम करूँ दे क्या करूँ दे आपा वही पूरा जाते अगर बोले तो मौलाना वो वही क्या करूँ देकर सोचा तुम्हारा तो काम हुई देकर वही चुबटे सा आपा एक मैं क्या कहता हूँ जड़पी टाइम में करेंगे एक हाँ पा बस मैं तू जाको हाँ पा कहते कि कर चौथा करने के हाँ तो पा एक कर का छोड़ेंगे क्या चलेगा वैसा क्या हुआ? मुझे भी जजमेंट इस नहीं मिल रहा है। सच बोलना कहते एक महीना 1.5 महीना हुआ कि तुम नहीं ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್ ಭಾಸ್ಕರ್, ಇಬ್ಬರು ಮಾತನಾಡಿದ್ದಾರೆ. ಅದರಲ್ಲಿ ಮಾಟ ಮಂತ್ರದ ಉಲ್ಲೇಖ ಕೂಡ ಆಗಿದೆ, ಸಚಿವರ ಹೆಸರು ಕೂಡ ಉಲ್ಲೇಖ ಆಗಿದೆ ಎನ್ನಲಾಗ್ತಾ ಇದೆ. ಈ ಆಡಿಯೋದ ಹಿಂದಿರೋರು ಯಾರು? ಖಂಡಿತವಾಗೂ ಸಂಪತ್ತು ಏನಂತಂದ್ರೆ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಇದೊಂದು ಆಡಿಯೋ ಸಂಚಲನ ಮೂಡುತ್ತಾ ಇರುವಂತದ್ದು. ಈಗಾಗಲೇ ಏನು ಈಗಿನ ಕಾಂಗ್ರೆಸ್ನ ಅಧ್ಯಕ್ಷೆಯಾದಂತ ರಮೀಜಾ ನದಾಫ್ ಅವರು ಮಾತನಾಡಿದ್ದಾರೆ ಏನೋ ಅನ್ನಲಾಗ್ತಾ ಇರುವಂತಹ ಆಡಿಯೋದಲ್ಲಿ ಒಬ್ಬ ಅವರ ಆಪ್ತನೊಂದಿಗೆ ಮಾತನಾಡಿದ್ದಾರೆ. ಅವರು ಫಯಾಜ್ ಎಂಬ ಆಪ್ತನೊಂದಿಗೆ ಅಥವಾ ಫಯಾಜ್ ಯಾರು ಎಂಬುದು ಕುರಿತು ಇನ್ನೂ ಅವರು ರಮೀಜಾ ನದಾಫ್ ಅವರು ಸ್ಪಷ್ಟಪಡಿಸಿಲ್ಲ. ಅವರಿಬ್ರು ಮಾತನಾಡಿರುವಂತಹ ಆಡಿಯೋ ಒಂದಿಗೆ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತ. ಅದರಲ್ಲೂ ಪ್ರಮುಖವಾಗಿ ಮಾತನಾಡಿರುವಂತ ಏನಂತಂದ್ರೆ ರಮೀಜಾ ನದಾಫ್ ಅವ್ರು ಹೇಳ್ತಾರೆ, ಈಗ ಮಾಟ ಮಂತ್ರ ಏನ್ ಮಾಡಿಸಿದ್ವಿ ಅದು ಸ್ವಲ್ಪ ಇಫೆಕ್ಟ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಇಫೆಕ್ಟ್ ಆಗಿಲ್ಲ. ಸಚಿವರಾದಂತ ಎಂಬಿ ಪಾಟೀಲ್ ಅವರು ಹಾಗೂ ಅವರ ಧರ್ಮಪತ್ನಿ ಆದಂತ ಆಶಾ ಮೇಡಮ್ ಅವರು ಸಹಿತ ನನ್ನ ಮೇಲೆ ಹೆಚ್ಚಿನ ಒಲವನ್ನು ತೋರಿಸಬೇಕು, ನನಗೆ ಜಾಸ್ತಿ ಅವರು ಹಚ್ಕೋಬೇಕು, ನನ್ನ ಜೊತೆ ಪ್ರೀತಿಯಿಂದ ಮಾತನಾಡಬೇಕು ಅಂತ ಹೇಳಿ ನಾವೇನು ಮಾಟ ಮಂತ್ರ ಮಾಡಿಸಿದ್ವಿ ಅದು ಕಂಪ್ಲೀಟ್ ಆಗಿ ಇಫೆಕ್ಟ್ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಇಫೆಕ್ಟ್ ಆಗಿದೆ. ಇತ್ತೀಚಲಾಗಿ ನನ್ನ ಕರೆದು ಕೂಡ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಮಾಜಿ ಏನು ಕಾಂಗ್ರೆಸ್ನ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ವಿದ್ಯಾರಾಣಿ ತುಂಗಳ ಅವ್ರನ್ನ
ಅವ್ರು ಜಾಸ್ತಿ ಒಲವು ತೋರಿಸ್ತಾ ಇದ್ರು ಮೊದಲಿಗೆ ಅವ್ರ ಬಗ್ಗೆ. ಅವ್ರನ್ನ ದೂರ ಇಡಬೇಕು, ನನ್ನನ್ನೇ ಜಾಸ್ತಿ ಮಾತನಾಡಬೇಕು, ನನ್ನನ್ನೇ ಪ್ರೀತಿಯಿಂದ ನೋಡ್ಕೋಬೇಕು, ಆದ್ರೆ ನನ್ನ ಪ್ರೀತಿಯಿಂದ ಮಾತನಾಡಿಸ್ಬೇಕು ಅಂತ ಹೇಳಿ ಈ ಸಂಭಾಷಣೆಯಲ್ಲಿ ಇರುವಂತದ್ದು. ಇದು ಈಗ ಸದ್ಯಕ್ಕೆ ಸಾಕಷ್ಟು ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಸಂಚಲನ ಕೂಡ ಮೂಡಿಸಿರುವಂತದ್ದು. ಈ ವಿಚಾರವಾಗಿ ರಮೀಜಾ ನದಾಫ್ ಅವರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿಲ್ಲ. ಹಾಗೆ ವಿದ್ಯಾರಾಣಿ ತುಂಗಾಳಿಯರು ಮಾಜಿ ಅಧ್ಯಕ್ಷರು ಅವರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿಲ್ಲ. ಸದ್ಯಕ್ಕೆ ಈ ಆಡಿಯೋ ಈಗ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಸಂಚಲನ ಕೂಡ ಮೂಡಿಸಿರುವಂತದ್ದು. ಸಂಪತ್. ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.